1 kg ಚಿಕನ್ ಇಂದ ತಿಕ್ ಗ್ರೇವಿ ಬರೋ ತರ ಚಿಕನ್ ಕರಿನ ಮಾಡೋಣ. ಚಪಾತಿ, ಪೂರಿ, ದೋಸೆ, ಅನ್ನ, ಮುದ್ದೆ ಜೊತೆಗೂ ಸಹ ಸಕ್ಕ ಟೇಸ್ಟಿಯಾಗಿರುತ್ತೆ. ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊಂಡು 1 kg ದೊಡ್ಡ ಬ್ರಾಯ್ಲರ್ ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಹಾಕೊಂಡು ಉಪ್ಪು, ಅರಿಶಿನ, 1 ಸ್ಪೂನ್ ಖಾರದ ಪುಡಿ ಸಹ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ರೇನೆ ನೀರ್ ಬಿಟ್ಕೊಳತ್ತೆ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 4-5 ವಿಷಲ್ ಕೂಗಿಸ್ಕೋಬೇಕು. ಚಿಕ್ಕ ಕೋಳಿ ತಗೊಳ್ಳೋದಾದ್ರೆ ಈ ಸ್ಟೆಪ್ ನ ಸ್ಕಿಪ್ ಮಾಡಿ. ಮಿಕ್ಸರ್ ಜಾರ್ಗೆ ಅರ್ಧ ಈರುಳ್ಳಿ, 1 ಟೊಮ್ಯಾಟೊ, 2 ಅವರ್ ನೆನೆಸಿಟ್ಟಿರುವಂತ 10 ಗೋಡಂಬಿ, 1 ಸ್ಪೂನ್ ವಾಟರ್ ಮೆಲನ್ ಸೀಡ್ಸ್, 1 ಸ್ಪೂನ್ ಗಸಗಸೆ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಈ ಕಡೆ ಚಿಕನ್ ಸಹ 3/4 ಭಾಗ ಬೆಂದಿದೆ. ನಂತರ ಕುಕ್ಕರ್ಗೆ 2 ಸ್ಪೂನ್ ಎಣ್ಣೆ, ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ ಹಾಗೆ 1 ದೊಡ್ಡ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕೊಂಡು 4 ಹಸಿಮೆಣಸಿನಕಾಯಿ ಸಹ ಹಾಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ 1 ದೊಡ್ಡ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕಿ ಅದು ಸಹ ಹಸಿ ವಾಸನೆ ಹೋದ್ಮೇಲೆ ನಾವು ರುಬ್ಬಿಟ್ಟಿರುವಂತ ಮಸಾಲೆ, 1 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಗರಂ ಮಸಾಲ ಹಾಗೆ 1/4 ಸ್ಪೂನ್ ಅರಿಶಿನ, ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಸಹ ಹಾಕಿ ಈ ಮಸಾಲೆಯಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಈ ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೊಂಡಾದ್ಮೇಲೆ ನಾವು ಬೇಯಿಸಿಟ್ಕೊಂಡಿರೋಂತ ಚಿಕನ್, ಪುದೀನ, ಕೊತ್ತಂಬರಿ ಸೊಪ್ಪನ್ನ ಸಹ ಹಾಕಿ ನಂತರ 10 ನಿಮಿಷ ಈ ಚಿಕನ್ ಅನ್ನ ಮಸಾಲೆಯಲ್ಲೇ ಫ್ರೈ ಮಾಡ್ಕೋಬೇಕು. ಈಗ ಮತ್ತೆ ಇದೆಲ್ಲ ಎಣ್ಣೆ ಬಿಟ್ಕೊಂಡಾದ್ಮೇಲೆ ಬೇಕಾಗಿರೋಷ್ಟು ನೀರ್ ಸಹ ಹಾಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ 3-4 ವಿಷಲ್ ಕೂಗಿಸ್ಕೊಂಡ್ರೆ ಸಕ್ಕ ಟೇಸ್ಟಿಯಾಗಿರೋ ಚಿಕನ್ ಗ್ರೇವಿ ರೆಡಿ.